Dear students, today let's go to an important poem that is prescribed for you, that is On Children, that is written by Khalil Gibran. ಕಹಲೀಲ್ ಗಿಬ್ರಾನ್ ರವರು ಬರೆದಿರತಕ್ಕಂಥ ಆನ್ ಚಿಲ್ಡ್ರನ್ ಅನ್ನುವಂಥ ಪದ್ಯದ ಮೇಲಿನ ಪ್ರಶ್ನೆಗೆ ಉತ್ತರವನ್ನು ಕೊಡುವ ಬಗ್ಗೆ ಇವತ್ತು ಚರ್ಚೆ ಮಾಡೋಣ. ಕಹಲೀಲ್ ಗಿಬ್ರಾನ್ ರವರ ಪ್ರಸಿದ್ಧ ಗ್ರಂಥ ದಿ ಪ್ರಾಫೆಟ್, ಪ್ರವಾದಿ ಅನ್ನುವಂಥ ಒಂದು ಗ್ರಂಥದಿಂದ ತೆಗೆದುಕೊಳ್ಳಲಾದಂಥ ಈ ಒಂದು ಭಾಗ, ಈ ಪದ್ಯ ಆನ್ ಚಿಲ್ಡ್ರನ್. ಅಂಡ್ ದಿಸ್ ಈಸ್ ಕನ್ಸರ್ನ್ಡ್ ವಿತ್ ಫಿಲಾಸಫಿಕಲ್ ಅಂಡ್ ರಿಲಿಜಿಯಸ್ ಮ್ಯಾಟರ್. ಇದು ಒಂದು ಧಾರ್ಮಿಕ ಮತ್ತು ಒಂದು ತತ್ವ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ವಿಚಾರ. ತತ್ವ ಪದನೂ ಅಂತಲೂ ಅನ್ಕೋಬಹುದು. ಪ್ರವಾದಿಯವರು ನೀಡಿರ್ತಕ್ಕಂಥ ಕೆಲವು ತತ್ವಗಳು, ಹೇಗೆ ನಡ್ಕೋಬೇಕು ಮನುಷ್ಯನಾದವನು ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ನೋಡ್ತೇವೆ. ನಮಗೆ ಕೊಟ್ಟಿರ್ತಕ್ಕಂಥ ಪದ್ಯ ಆನ್ ಚಿಲ್ಡ್ರನ್, ಅದರ ಮೇಲೆ ಬರ್ತಕ್ಕಂಥದ್ದು 6 ಮಾರ್ಕ್ಸ್ ಕ್ವಶನ್, 6 ಅಂಕಗಳ ಪ್ರಶ್ನೆ. ಗೊತ್ತಾಯ್ತಲ್ಲ? ಅದಕ್ಕೋಸ್ಕರ ಯು ಶುಡ್ ಗಿವ್ ಇಂಪಾರ್ಟೆನ್ಸ್ ಫಾರ್ ದಿಸ್. ಅಂಡ್ ಸಿನ್ಸ್ ಇಟ್ ಈಸ್ 6 ಮಾರ್ಕ್ಸ್ ಕ್ವಶನ್, ಯು ಕ್ಯಾನ್ ಪಾಸ್ ಆನ್ ಯುವರ್ ಓನ್ ಜಡ್ಜ್ಮೆಂಟ್. ನಿಮ್ಮದೇ ಆದಂಥ ಒಂದು ತೀರ್ಮಾನವನ್ನು, ಪ್ರತಿಕ್ರಿಯೆಯನ್ನು ನೀಡಬಹುದು. ಗೊತ್ತಾಯ್ತಲ್ಲ? ಸೊ ವಾಟ್ ಮೈಟ್ ಬಿ ದಿ ಕ್ವಶನ್? I have written here, the poem doesn't focus merely on the lives of children. ಈ ಪದ್ಯ ಮಕ್ಕಳ ಬದುಕಿನ ಮೇಲೆ ಗಮನವನ್ನು ಕೊಡೋದಿಲ್ಲ, ಬರೀ ಅಷ್ಟೇ ಗಮನವನ್ನು ಕೊಡೋದಿಲ್ಲ, ಪೋಷಕರ ಜವಾಬ್ದಾರಿಯ ಬಗ್ಗೆನೂ ತಿಳಿಸ್ತದೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಡಿಸ್ಕಸ್, ಚರ್ಚೆ ಮಾಡಿ ಅಂತ ಕೊಟ್ಬಿಡ್ತಾರೆ. ಅರ್ಥ ಆಯ್ತಲ್ಲ? ಅಂಡ್ ಯು ನೋ ದಟ್ ಎ ವುಮನ್ ಕಮ್ಸ್ ಟು ದಿ ಪ್ರಾಫೆಟ್ ಅಂಡ್ ಆಸ್ಕ್ಸ್ ಹಿಮ್ ಟು ಸ್ಪೀಕ್ ಆಫ್ ಚಿಲ್ಡ್ರನ್. ಒಬ್ಬ ಮಹಿಳೆ ಈ ಪ್ರವಾದಿ ಹತ್ರ, ಪ್ರವಾದಿ ಅಂತಂದ್ರೆ ಒನ್ ಹೂ ಫೋರ್ಟೆಲ್ಸ್ ದಿ ಟ್ರೂತ್, ಆರ್ ಒನ್ ಹೂ ಸೇಸ್ ದಿ ಗಾಡ್ಸ್ ವಿಲ್, ಈ ದೇವರ ಆಶಯ ಏನಿದೆ ಅಥವಾ ಮುಂದಾಗೋದು ಏನಿದೆ ಅದನ್ನು ಹೇಳೋ ಅಂತ ವ್ಯಕ್ತಿನ ನಾವು ಪ್ರವಾದಿ ಅಂತ ಕರಿತೀವಿ. ಸೊ ಹೂ ಕಮ್ಸ್ ಟು ದಿ ಪ್ರಾಫೆಟ್? ಎ ವುಮನ್ ಕಮ್ಸ್. ವಾಟ್ ಡಸ್ ಶಿ ಆಸ್ಕ್? She asks to tell about the children. And he starts giving. He starts telling that your children are not your children. ನಿನ್ನ ಮಕ್ಕಳು ಇದಾರಲ್ಲ, ಅವರು ನಿಮ್ಮ ಮಕ್ಕಳಲ್ಲ. ರೈಟ್? God uses parents for the sake of creation of the future generation, and they are the sons and daughters of life longing for itself ಅಂತ. They are the sons and daughters of God. ಇಲ್ಲಿ the parents are used as a medium through which the children come on earth. ಭೂಮಿಯ ಮೇಲೆ ಅವರು ಬರಬೇಕಾದ್ರೆ ಇಲ್ಲಿ ಪೋಷಕರನ್ನ ಒಂದು ರೀತಿಯ ಮಾಧ್ಯಮವಾಗಿ ಉಪಯೋಗಿಸಲಾಗ್ತದೆ. ಅವ್ರ ಮೂಲಕ ಮಕ್ಕಳುಗಳು ಹುಟ್ಟುತ್ತಾರೆ ಅನ್ನೋ ಪದ. ದಟ್ ಮೀನ್ಸ್ ಯುವರ್ ಚಿಲ್ಡ್ರನ್ ಆರ್ ನಾಟ್ ಯುವರ್ ಚಿಲ್ಡ್ರನ್, ದೇ ಆರ್ ದಿ ಸನ್ಸ್ ಅಂಡ್ ಡಾಟರ್ಸ್ ಆಫ್ ಲೈಫ್ ಲಾಂಗಿಂಗ್ ಫಾರ್ ಇಟ್ ಸೆಲ್ಫ್. ದೇ ಕಮ್ ಥ್ರೂ ದಿ ಪೇರೆಂಟ್ಸ್ ಬಟ್ ನಾಟ್ ಫ್ರಮ್ ದೆಮ್. ಪ್ಯಾರೆಂಟ್ಸ್ ಮೂಲಕ ಬರ್ತಾರೆ, ಆದರೆ ನಾಟ್ ಫ್ರಮ್ ದೆಮ್. ದೇ ಕಮ್ ಥ್ರೂ ದಿ ಪೇರೆಂಟ್ಸ್. ಮಕ್ಕಳ ಮೂಲಕ ಬರ್ತಾರೆ, ಪೇರೆಂಟ್ಸ್ ಮೂಲಕ ಬರ್ತಾರೆ, ಪೇರೆಂಟ್ಸ್ ಇಂದ ಹುಟ್ಟಲ್ಲ ಅಂತಾರೆ ಪದ.
ಕೆಲವು ಟೈಮಲ್ಲಿ ಅದನ್ನು ನೀವು ಕ್ರಿಟಿಸೈಸ್ ಮಾಡ್ಬೋದು, ಅದು ಬೇರೆ ಪ್ರಶ್ನೆ. ನಾವು ಲೆಟ್ಸ್ ಸಿ. ದೋ ದೇ ಆರ್ ವಿತ್ ದಿ ಪ್ಯಾರೆಂಟ್ಸ್, ದೇ ಡೋಂಟ್ ಬಿಲಾಂಗ್ ಟು ದೆಮ್. ಇಲ್ಲಿ ಡೈರೆಕ್ಟ್ ಆಗಿ ಇಟ್ಸ್ ಎ ಕಾನ್ವರ್ಸೇಷನ್ ಬಿಟ್ವೀನ್ ದ ವುಮನ್ ಅಂಡ್ ದ ಪ್ರಾಫಿಟ್. ಅದನ್ನು ಇಂಡೈರೆಕ್ಟ್ ಆಗಿ ಮಾಡಬೇಕು. ಇಂಡೈರೆಕ್ಟ್ ಆಗಿ ಮಾಡೋದು ಹೇಗೆ ಅಂತಂದರೆ ನಿಮ್ಗೆ ಅಲ್ಲೇ ಗೊತ್ತಿದೆ, ಡೈರೆಕ್ಟ್ನ ಇಂಡೈರೆಕ್ಟ್ ಮಾಡೋದು. ರಿಪೋರ್ಟ್ ದಿ ಫಾಲೋಯಿಂಗ್ ಕಾನ್ವರ್ಸೇಷನ್ ಅಂತ ಒಂದು ಪ್ರಶ್ನೆ ಇದೆ, ಅರ್ಥ ಆಯ್ತಾ? ಇಲ್ಲಿ ಪಾರ್ಟ್ ಎ ಅಂತಂದರೆ ಒನ್ ಹೂ ಸ್ಪೀಕ್ಸ್, ಅದು ಪ್ರೆಸೆಂಟ್ ಟೆನ್ಸಲ್ಲೇ ಇರೋದ್ರಿಂದ ಪಾರ್ಟ್ ಬಿನೂ ಸಹ ಪ್ರೆಸೆಂಟ್ ಟೆನ್ಸಲ್ಲೇ ಇರ್ತದೆ. ಅದರಿಂದ ಸೊ ದೋ ದೇ ಆರ್ ವಿತ್ ದಿ ಪ್ಯಾರೆಂಟ್ಸ್, ದೇ ಡೋಂಟ್ ಬಿಲಾಂಗ್ ಟು ದೆಮ್. ಪೇರೆಂಟ್ಸ್ಗೆ ಸೇರಿದ್ರೂ ಅವ್ರಿಗೆ ಸೇರಿದವರಲ್ಲ. ದೇ ಆರ್ ವಿತ್ ದೆಮ್ and the parents give them their love, not their thoughts. What can they give? They give their love, but they cannot give their thoughts. ಅವರ ಭಾವನೆಗಳನ್ನು ಕೊಡ್ಲಿಕ್ಕಾಗೋದಿಲ್ಲ. and children have their own thoughts. ಮಕ್ಕಳುಗಳಿಗೆ ಅವರದೇ ಆದಂಥ ಯೋಚನೆಗಳಿದ್ದಾವೆ. ಇಲ್ಲಿ ಇವತ್ತಿನ ಪರಿಸ್ಥಿತಿನಲ್ಲಿ ಸಾಮಾನ್ಯವಾಗಿ ನಾವು ಯೋಚನೆ ಮಾಡಬೇಕಾಗಿರೋದು, parents, they have got possessiveness towards their children. ಮಕ್ಕಳು ಕಂಡ್ರೆ ಹೆಚ್ಚಿಗೆ ಹಚ್ಕೋತಾರೆ. ನಮ್ಮ ಮಕ್ಕಳು ಡಾಕ್ಟರ್ ಆಗಬೇಕು, ನಮ್ಮ ಮಕ್ಕಳುಗಳು ಇಂಜಿನಿಯರ್ ಆಗಬೇಕು, ನಮ್ಮ ಮಕ್ಕಳು IAS ಆಗಬೇಕು, IPS ಆಗಬೇಕು. ಈ ಒತ್ತಡವನ್ನು ಆ ಮಕ್ಕಳುಗಳ ಮೇಲೆ ಹಾಕ್ತಾರೆ. ಸೊ ದ ಚಿಲ್ಡ್ರನ್ ವಿಲ್ ಹ್ಯಾವ್ ಸ್ಟ್ರೆಸ್. ಸ್ಟ್ರೆಸ್ ಅನ್ನೋದು ಒಂದು ಸಮಸ್ಯೆನೇ. ಆ ಸ್ಟ್ರೆಸ್ ಉಂಟಾಗಬೇಕಾದ್ರೆ ಅವ್ರಿಗೆ ಮನೆಯಲ್ಲಿ ತಂದೆ ತಾಯಿಗಳು, ಶಾಲೆಯಲ್ಲಿ ಮೇಷ್ಟ್ರುಗಳು ಮತ್ತು ಸಮಾಜದಲ್ಲೂ ನೀನು ಹಂಗಾಗಬೇಕು ಹಿಂಗಾಗಬೇಕು ಅಂತ ಇದೇ ಒತ್ತಡ ಇದ್ದು ಅವರಿಗೆ ಅವ್ರ ಸ್ವಂತ ಯೋಚನೆ ಮಾಡುವ ಅವಕಾಶ ಇರೋದಿಲ್ಲ. ಸೊ ಅದನ್ನು ಯು ಪ್ಲೀಸ್ ಲಿವ್ ದಿಸ್ ಪೊಸೆಸಿವ್ನೆಸ್, ಗಿವ್ ಅಪ್ ದಿಸ್ ಪೊಸೆಸಿವ್ನೆಸ್. Give freedom to your children to have their own thoughts, to develop their own ideas. ಅವ್ರದೇ ಭಾವನೆಗಳನ್ನು ವ್ಯಕ್ತಪಡಿಸ್ಕೊಳ್ಳಿಕ್ಕೆ ಯೋಚನೆ ಮಾಡಲಿಕ್ಕೆ ಬಿಡಿ. ನಿಮ್ಮ ಭಾವನೆಗಳನ್ನು ತುರುಕೋಬೇಡಿ. ಯು ಗಿವ್ ಯುವರ್ ಲವ್ ಬಟ್ ನಾಟ್ ಯುವರ್ ಥಾಟ್ಸ್ ಅನ್ನೋ ಪದ ಅವ್ರು ಹೇಳ್ತಾರೆ. ದ ಪೇರೆಂಟ್ಸ್ ಕ್ಯಾನ್ ಹೌಸ್ ದೇರ್ ಬಾಡೀಸ್. ನಿಮ್ಗೆ ಆಶ್ರಯ ಕೊಡ್ಬೋದು ನಿಮ್ಮ ಮನೆಯಲ್ಲಿ, ಬಟ್ ನಾಟ್ ದೇರ್ ಸೋಲ್ಸ್. ಅವರ ಆತ್ಮಗಳಿಗೆ ನೀವು ಆಶ್ರಯವನ್ನು ಕೊಡಲಿಕ್ಕಾಗೋದಿಲ್ಲ. Because their souls dwell in the house of tomorrow. That is very, very important. ಮುಂದಿನ ಯೋಚನೆ ಏನು ಬದಲಾವಣೆ ಆಗಬೇಕು ಅಥವಾ ಅಭಿವೃದ್ಧಿ ಆಗಬೇಕು ಅದು. ಸೊ ದೇರ್ ಸೋಲ್ಸ್ ಡ್ವೆಲ್ ಇನ್ ದ ಹೌಸ್ ಆಫ್ ಟುಮಾರೋ, ವಿಚ್ ಕುಡ್ ನಾಟ್ ಬಿ ವಿಸಿಟೆಡ್ ಬೈ ದ ಪೇರೆಂಟ್ಸ್ ಈವನ್ ಇನ್ ದೇರ್ ಡ್ರೀಮ್ಸ್. ಅವ್ರಿಗೇನೋ ಯೋಚನೆ ಇದೆ, ಆ ಯೋಚನೆಯನ್ನು ನೀವು ಮುಟ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇವನ್ ಕನಸಿನಲ್ಲೂ ಮುಟ್ಲಿಕ್ಕಾಗೋದಿಲ್ಲ. ದಟ್ ಈಸ್ ವೆರಿ, ವೆರಿ ಇಂಪಾರ್ಟೆಂಟ್. ದ ಪೇರೆಂಟ್ಸ್ ಕ್ಯಾನ್ ಹೌಸ್ ದೇರ್ ಬಾಡೀಸ್, ನಾಟ್ ದೇರ್ ಸೋಲ್ಸ್, ಬಿಕಾಸ್ ದೇರ್ ಸೋಲ್ಸ್ ಡ್ವೆಲ್ ಇನ್ ಹೌಸ್ ಆಫ್ ಟುಮಾರೋ, ವಿಚ್ ಕೆನಾಟ್ ಬಿ ವಿಸಿಟೆಡ್ ಬೈ ದ ಪೇರೆಂಟ್ಸ್ ಈವನ್ ಇನ್ ದೇರ್ ಡ್ರೀಮ್ಸ್ ಅಂತಾರೆ ಪ್ರಾಫಿಟ್. ಇಲ್ಲಿ ನೋಡಿ, ಲೈಫ್ ಗೋಸ್ ಫಾರ್ವರ್ಡ್. ಬದುಕು ಮುಂದಕ್ಕೆ ಹೋಗುತ್ತೆ ಹೊರತು ಹಿಂದಕ್ಕೆ ಹೋಗಲ್ಲ. ನಾಟ್ ಬ್ಯಾಕ್ವರ್ಡ್. ಲೈಫ್ ನೆವರ್ ಟ್ಯಾರೀಸ್ ವಿತ್ ಯೆಸ್ಟರ್ಡೇ. ಹಿಂದಕ್ಕೆ ಅಂಟ್ಕೊಳ್ಳೋದಿಲ್ಲ, ಹಳೆಯದಕ್ಕೆ ಅಂಟ್ಕೊಳ್ಳೋದಿಲ್ಲ. ಪೇರೆಂಟ್ಸ್ ಆದಂಥವ್ರು ನಾನು ಇದ್ದೆ, ಹಂಗಿದ್ದೆ, ಹಿಂಗಿದ್ದೆ, ಹಿಂಗೆ ಇರಬೇಕು. ನೋ, ಇಟ್ಸ್ ಸಬ್ಜೆಕ್ಟ್ ಟು ಚೇಂಜ್. ನಾನು ಆ ಥರ ಇದ್ದೆ, ಈ ಥರ ಇದ್ದೆ, ನೀನು ಹಾಗೆ ಇರಬೇಕು. ಯು ಕಾಂಟ್ ಡಿಕ್ಟೇಟ್. ಯು ಕಾಂಟ್ ಸೇ ದಟ್ ಯುವರ್ ಚಿಲ್ಡ್ರನ್ ಶುಡ್ ಬಿ ಲೈಕ್ ವಾಟ್ ಯು ಸೇ, ರೈಟ್? ಕಮಿಂಗ್ ಟು ದಿಸ್, parents shall not enforce their ideas or ways of life on children. ಅವರ ಬದುಕಿನ ಮೇಲೆ ನೀವು ಏನೂ ಒತ್ತಿ ಹೇಳಬೇಕಾದ ಅವಶ್ಯಕತೆ ಇಲ್ಲ. Children shall be given freedom of thought and shall be allowed to shape their own future. These are all the things that you should write. ಅಲ್ಲೇ ಅವನು ಡೈರೆಕ್ಟ್ ಆಗಿ ಪ್ರಾಫಿಟ್ ಆ ಮಹಿಳೆಗೆ ಹೇಳ್ತಿದ್ದಾನೆ, ಅದನ್ನು ನೀವು ಇಂಡೈರೆಕ್ಟ್ ಆಗಿ ಬರಿತಾ ಇದ್ದೀರಿ ನೋಡಿ. Parents shall not enforce their ideas or ways of life on children
and children shall be given freedom of thought and shall be allowed to shape their own future. Speaker compares, please, this is very important. So the answer will be incomplete if you don't write this thing. This is an important thing. And the speaker, that is the prophet, compares the children to arrows, parents to bows, and the archer is God. ಇಲ್ಲಿ ಮಕ್ಕಳನ್ನ ಬಾಣಗಳಿಗೆ ಹೋಲಿಸ್ತಾರೆ, ಪೋಷಕರನ್ನ ಬೌಸ್ ಬಿಲ್ಲಿಗೆ ಹೋಲಿಸ್ತಾರೆ, ಆರ್ಚರ್ ಬಿಲ್ಲುಗಾರ ದೇವರು. ಪ್ಲೀಸ್ ಅರ್ಥ ಆಯ್ತಾ? ಸೊ ಹೂ ಆರ್ ದ ಲಿವಿಂಗ್ ಆರೋಸ್? ಚಿಲ್ಡ್ರನ್. ಹೂ ಆರ್ ದ ಬೌಸ್? ಪ್ಯಾರೆಂಟ್ಸ್. ಅಂಡ್ ಹೂ ಇಸ್ ದ ಆರ್ಚರ್? ದಟ್ ಈಸ್ ಗಾಡ್. ಸೊ ಈ ತಂದೆ ತಾಯಿಗಳು ಅನ್ನುವಂತಹ ಬಿಲ್ಲನ್ನು ಉಪಯೋಗಿಸಿಕೊಂಡು ಮಕ್ಕಳು ಅನ್ನುವಂತಹ ಬಾಣಗಳನ್ನ ಮೇಲಕ್ಕೆ ಬಿಡ್ತಾರೆ. ರೈಟ್, ನೋಡಿ. ಸೊ he sees the mark in infinite paths and bends the bows with his might so that the arrows go swift and far. ಆ ಮಕ್ಕಳ ಅನ್ನತಕ್ಕಂಥ ಬಿಲ್ಲುಗಳನ್ನ ಪೋಷಕರು ಅನ್ನುವಂಥ ಬಿಲ್ಲು, ಮಕ್ಕಳು ಅನ್ನೋಂಥ ಬಾಣಗಳು, ಅವುಗಳನ್ನು ಉಪಯೋಗಿಸಿಕೊಂಡು ಜೋರಾಗಿ ತನ್ನ ಶಕ್ತಿಯನ್ನು ಉಪಯೋಗಿಸಿ ಬಾಣಗಳನ್ನು ಬಿಡ್ತಾನೆ. ಅವು ಬಹಳ ದೂರಕ್ಕೆ ವೇಗವಾಗಿ. ಸೊ ದೇ ಮೂವ್, arrows go swift and far, and the bending shall be taken gladly by the bows. ಸೊ ಆ ಮಕ್ಕಳುಗಳನ್ನ ದೂರಕ್ಕೆ ಕಳಿಸ್ಬೇಕಾದ್ರೆ, ದೂರದ ಗುರಿಗೆ ಕಳಿಸ್ಬೇಕಾದ್ರೆ ಬೌಸ್ಗಳು ಅಂದ್ರೆ ಈ ಬಿಲ್ಲುಗಳನ್ನು ಬಗ್ಗಿಸ್ಬೇಕಾಗ್ತದೆ. ನಿಮಗೆ ನೋವಾಗ್ತದೆ ಅಂತ ತಿನ್ಕೋತೀರಿ. ನೋ, ಯು ಶುಡ್ ಫೀಲ್ ಹ್ಯಾಪಿ ಯೂಸಿಂಗ್ ದ ಮೈಟಿ ಪವರ್. ಈ ಬೌಸ್ he bends the bows and you feel happy shall be taken gladly by this bows, and God decides the destiny of children. ಮಕ್ಕಳ ಬದುಕು ಏನಿದೆ, ಗುರಿ ಏನಿದೆ, ಅದನ್ನ ದೇವರು ನಿರ್ಧರಿಸ್ತಾನೆ. ನೀವೆಲ್ಲ ನಿರ್ಧರಿಸೋದು. ನೀವು ನನ್ನ ಮಗ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಏನೇನೋ ಅನ್ಕೊಂಡಿರ್ತೀರಿ. ಬಟ್ ಹೂ ವಿಲ್ ಡಿಸೈಡ್ ದಿ ಡೆಸ್ಟಿನಿ? That is God. That is the archer. And parents need not worry about the future of their children. ಮಕ್ಕಳ ಭವಿಷ್ಯದ ಬಗ್ಗೆ ಪೇರೆಂಟ್ಸ್ ಯೋಚನೆ ಮಾಡಬಾರ್ದು. And their destiny is decided by the God, and God loves both parents and children. ನೀವು ಅಂದ್ಕೊಂಡಿದ್ದೀರಿ ಬರೀ ಚಿಲ್ಡ್ರನ್ ಮಾತ್ರ, ಮಕ್ಕಳನ್ನ ಮಾತ್ರ ಇವರು ಪ್ರೀತಿಸ್ತಾರೆ, ಪೋಷಕರನ್ನು ಪ್ರೀತಿಸೋದು ಅಂತ. ಈ loves both parents and children. ಮಕ್ಕಳು ಮತ್ತು ಪೋಷಕರನ್ನ ದೇವರು ಮಾಡ್ತಾನೆ. ಆದ್ದರಿಂದ ಡೋಂಟ್ ವರಿ ಅಬೌಟ್ ದರ್ ಫ್ಯೂಚರ್, ಡೋಂಟ್ ವರಿ ಅಬೌಟ್ ದರ್ ಡೆಸ್ಟಿನಿ. ರೈಟ್? ಅವ್ರಿಗೆ ಊಟ ಹಾಕಿ, ತಿಂಡಿ ಕೊಡಿ, ಆಶ್ರಯ ಕೊಡಿ, ಪ್ರೀತಿ ಮಾಡಿ. ಬಟ್ ಡೋಂಟ್ ಗಿವ್ ದರ್ ಡೋಂಟ್ ಗಿವ್ ದೆಮ್ ಯುವರ್ ಥಾಟ್ಸ್, ಬಿಕಾಸ್ ದೇರ್ ಸೋಲ್ಸ್ ವೆಲ್ ಇನ್ ದಿ ಹೌಸ್ ಆಫ್ ಟುಮಾರೋ ಅನ್ನೋ ಪದವನ್ನು ಹೇಳ್ತಾರೆ. ಸೊ ಇಲ್ಲಿ ನಾವು ಹಂಗೆ ಇಲ್ಲಿ ಈ ಪ್ರಾಫಿಟ್ ಹೇಳ್ದಂಗೆ ಕಂಪ್ಲೀಟಾಗಿ ವಿ ಕಾಂಟ್ ಲಿವ್ ದಮ್. ವಿ ಶುಡ್ ಬಿ ಅಡ್ವೈಸಿಂಗ್ ದೆಮ್. ನಾವು ಅವ್ರಿಗೆ ಸಲಹೆಯನ್ನು ಕೊಡ್ತಾ ಇರಬೇಕು, ಆಮೇಲೆ ಅವ್ರ ಮೇಲೆ ಹಿಡ್ತಾ ಇಟ್ಕೊಂಡಿರ್ಬೇಕು. ಹಂಗಿಲ್ದೆ ಹೋದರೆ ಅವರು ದಿಕ್ತಪ್ಪ ಹೋಗ್ತಾರೆ. ದಟ್ಸ್ ನಾಟ್ ಸೋ ಫೇರ್. ರೈಟ್? ಪ್ರಾಫಿಟ್ರವರು ಹೇಳಿರ್ತಕ್ಕಂಥ ಮಾತನ್ನು ಸಂಪೂರ್ಣವಾಗಿ ಒಪ್ಲಿಕ್ಕೆ ಆಗೋದಿಲ್ಲ. ಅರ್ಥ ಆಯ್ತಲ್ಲ? ಸೊ ದಟ್ ಯು ಶುಡ್ ರೈಟ್ ಆಲ್ ದೀಸ್ ಪಾಯಿಂಟ್ಸ್ ಟು ಗೆಟ್ 6 out of 6. ರೈಟ್? 6 ಅಂಕಗಳಿಗೆ 6 ಅಂಕಗಳು ಬರಬೇಕು ಅಂದರೆ ಈ ಎಲ್ಲ ಪಾಯಿಂಟ್ಸ್ಗಳು ಇರಬೇಕು. ಈ ಎಲ್ಲ ಪಾಯಿಂಟ್ಸ್ಗಳನ್ನ ನೀವು ಡೈರೆಕ್ಟಾಗಿ ಬರೀಬಾರ್ದು. ಯುವರ್ ಚಿಲ್ಡ್ರನ್ ಆರ್ ನಾಟ್ ಯುವರ್ ಚಿಲ್ಡ್ರನ್, ದೇ ಆರ್ ದಿ ಸನ್ಸ್ ಅಂಡ್ ಡಾಟರ್ಸ್ ಆಫ್ ಲೈಫ್ ಲಾಂಗಿಂಗ್ ಫಾರ್ ಇಟ್ ಸೆಲ್ಫ್ ಅಂತ ಅದನ್ನು ಇಂಡೈರೆಕ್ಟ್ ಆಗಿ ಹೇಳಬೇಕಾಗ್ತದೆ. ಗೊತ್ತಾಯ್ತಲ್ಲ? ಅಂಡ್ ಯುವರ್ ಆನ್ಸರ್ ಶುಡ್ ಹ್ಯಾವ್ ಆಲ್ ದೀಸ್ ಕಂಟೆಂಟ್ಸ್ and the language should be good. Right? There should be cohesion. Right? Thank you very much.